ಕಿಚ್ಚ ಬಾಸ್ ನಿಮ್ಮ ಚಪ್ಪಾಳೆ ಅಟ್ಟ ಫ್ಲಾಫು. ನಿಮ್ಮ ಚಪ್ಪಾಳೆ ತಿಪ್ಪೆಲೋಗಿ ಬಿದ್ದೋಯ್ತು. ಯಾಕೆ ಗೊತ್ತಾ? ನೀವು ಹೋಸ್ಟ್ ಮಾಡ್ತಾ ಇರೋದು 12 ವರ್ಷದಿಂದ ಹೋಸ್ಟ್ ಮಾಡ್ತಾ ಇದ್ದಾರೆ ಬಿಗ್ ಬಾಸ್. ಅದನ್ನ ಚಾಲನೆ ನಡೆಸ್ತಾರೆ ಕಲರ್ಸ್ ಕನ್ನಡ. ಅವರೇ ಈ ಸೀಸನ್ ಚಪ್ಪಾಳೆ ಅಂತ ತೆಗ್ದಾಕಿ ವಾರದ ಚಪ್ಪಾಳೆ ಅಂತ ಬದಲಾಯ್ತು. ಅದಕ್ಕೆ ಅರ್ಥ ಏನು ಗೊತ್ತಾ? ಕರ್ನಾಟಕ ಜನರ ಪ್ರೀತಿ ಗಿಲ್ಲಿ ಮೇಲೆ ತುಂಬಾ ಇದೆ ಅಂತ. ಇಡೀ ಕರ್ನಾಟಕ ಜನ ಎಂಟರ್ಟೈನ್ ಮಾಡಿದ್ದು ಗಿಲ್ಲಿ ಧ್ರುವಂತಲ್ಲ ಅಂತ. ನಿಮ್ಮ ಚಪ್ಪಾಳೆಗೆ ಬೆಲೆ ಇಲ್ಲ ಅಂತ. ನಿಮ್ಮ ಚಪ್ಪಾಳೆಗೆ ಕಲರ್ಸ್ ಕನ್ನಡದವರೇ ಬೆಲೆ ಕೊಟ್ಟಿಲ್ಲ ಅಂತ ಚಪ್ಪಾಳೆ ಕೊಟ್ರೆಷ್ಟು ಬಿಟ್ರೆಷ್ಟು. ನಿಮ್ಮ ಚಪ್ಪಾಳೆಗೆ ಒಂದು ಗೌರವ ಇತ್ತು, ಮರ್ಯಾದೆ ಇತ್ತು. ಈ ಸೀಸನ್ಗೆ ಚಪ್ಪಾಳೆ ಕೊಟ್ಬಿಟ್ಟು ಆ ಚಪ್ಪಾಳೆ ಗೌರವ ಮರ್ಯಾದೆ ಎರಡು ನೀವೇ ಕಳ್ಕೊಂಡ್ರಿ. ಇದು ಗಿಲ್ಲಿ ತಾಕತ್ತು ಅನ್ನೋದಕ್ಕಿಂತ ರಿಯಲ್ ಎಂಟರ್ಟೈನರ್ಗೆ ಸಿಕ್ಕಿದ ಗೌರವ ಅನ್ಬೋದು. ಯಾರೋ ಎಂಟರ್ಟೈನ್ ಮಾಡಿದ್ದು ಯಾರಿಗೋ ಪ್ರಶಂಸೆ ಕೊಟ್ರೆ ಇಲ್ಲಿ ಯಾರು ಕನ್ನಡ ಕಣ್ಣಿಗೆ ಕಪ್ಪು ಪಟ್ಟೆ ಹಾಕೊಂಡಿಲ್ಲ. ಕಣ್ಣಿಗೆ ಕಾಣಿಸ್ತೈತೆ ಯಾರು ಎಂಟರ್ಟೈನ್ ಮಾಡಿರೋದು ನಿಜವಾಗ್ಲು ಅಂತ. ನೀವು ಕರ್ನಾಟಕದ ಜನರ ಕಣ್ಣಿಗೆ ಮಣ್ಣೆರ್ಸಕ್ ಹೋದ್ರೆ ಅವ್ರು ನೋಡಿರೋದು ಹಂಗಾರೆ ಸುಳ್ಳ? ಅವ್ರು ಕೇಳಿರೋ ಸುಳ್ಳ? ಅವ್ರು ನಗಾಡಿರೋ ಸುಳ್ಳ? ಕರ್ನಾಟಕ ಜನರಿಗೆ ಮಕ್ಮಲ್ ಟೋಪಿ ಹಾಕಕ್ ಹೊಂಟಿದ್ರಲ್ಲ ನೀವು. ಅಷ್ಟು ಸಲೀಸಾಗಿ ಬಿಟ್ಕೊಟ್ಬಿಡ್ತಾರ ಗುರು. ಕರ್ನಾಟಕದವರು ರಿಯಲ್ ಟ್ಯಾಲೆಂಟ್ನ ಬೆಳೆಸ್ತಾರೆ, ಉಳಿಸ್ತಾರೆ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ನೀವು ಮಾಡ್ಬಿಟ್ಟು ಹೋದ್ರಿ ಚಪ್ಪಾಳೆನ, ಅದೇ ಕೈಲಿ ಅನ್ನನೂ ತಿಂದ್ರಿ, ಹೊಟ್ಟೆನೂ ತುಂಬಿರುತ್ತೆ. ಬಟ್ ನಮ್ಗೆ ಯಾರಿಗೂ ಹೊಟ್ಟೆ ತುಂಬಲಿಲ್ಲ. ಕರ್ನಾಟಕ ಜನರಿಗೆ ಯಾರಿಗೂ ಹೊಟ್ಟೆ ತುಂಬಲಿಲ್ಲ. ಬಂತು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾ ಬ್ಲಾಸ್ಟ್ ಆಯಿತು, ಜನಗಳ ಆಕ್ರೋಶ ಜಾಸ್ತಿ ಆಯಿತು. ಅದಕ್ಕೆ ಕಲರ್ಸ್ ಕನ್ನಡವರೇ ಎದುರ್ಕೊಂಬಿಟ್ರು. ಸೀಸನ್ ಚಪ್ಪಾಳೆ ಹೋಗಿ ವಾರದ ಚಪ್ಪಾಳೆ ಆಯಿತು. ಅಂದರೆ ನಿಮ್ಮ ಚಪ್ಪಾಳೆ ತಿಪ್ಪೆಗೋಯ್ತು. ಇನ್ನೊಂದ್ಸಲಿ ಕೊಡಬೇಕಾದ್ರೆ ನೆಟ್ವರ್ಕ್ ಕೊಡಬೇಕು. ನೀವು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ, ಮೋಸ ಮಾಡಬಾರ್ದು. ರಿಯಲ್ ಎಂಟರ್ಟೈನರೇ ಜುಟ್ಟುನೇ. ಗಿಲ್ಲಿ ಮಾಡೋ ಕಾಮಿಡಿಗೆ ಆಡೋ ಹುಡುಗರಿಂದ ಹಿಡಿದು ಅಲ್ಲಾಡೋ ಮುದುಕರವರೆಗೂ ನಗಾಡವ್ರೆ, ಖುಷಿ ಪಟ್ಟವ್ರೆ, ಮನೋರಂಜನೆ ತಗೊಂಡವ್ರೆ, ಓಟ್ ಹಾಕೋರೆ, ಬೆಳೆಸವ್ರೆ. ಆ ಸಾಮ್ರಾಜ್ಯನ 2 ನಿಮಿಷ ಕೆಡ್ಬಿಡ್ತೀವಿ ಅಂತ ಬಂದ್ಬಿಟ್ಟು ನೀವು ಚಪ್ಪಾಳೆ ಕೊಟ್ಬಿಟ್ರೆ ಸಾಧ್ಯವೇ ಇಲ್ಲ. ಸುಳ್ಳು. ಕಷ್ಟಪಟ್ಟು ಬೆಳೆದಿರೋ ಸಾಮ್ರಾಜ್ಯ ಅದು. ಯಾವುದೋ ಬಕೆಟ್ ಹಿಡ್ಕೊಂಡು ಬೆಳೆದಿರೋದಲ್ಲ, ಯಾವುದೋ ದುಡ್ಡಿನ ದುರಾಸೆಯಿಂದ ಬೆಳೆದಿರೋದಲ್ಲ. ಸ್ವಂತ ನ್ಯಾಚುರಲ್ ರೈತ ಹಳ್ಳಿಯಿಂದ ಬೆಳೆದಿರೋ ಪ್ರತಿಭೆ. ಅಷ್ಟು ಸಲೀಸಾಗಿ ನೀವು ಕೀಳಕ್ಕಾಗಲ್ಲ, ಕೀಳಕ್ಕೆ ನಾವು ಬಿಡೋದು ಇಲ್ಲ, ಕರ್ನಾಟಕದವರು ಬಿಡಲ್ಲ. ನೆಕ್ಸ್ಟ್ ಟೈಮ್ ಕೊಡ್ಬೇಕಾದ್ರೆ ಯೋಚನೆ ಮಾಡಿ ಕೊಡಿ. ಈಗಲೇ ಹೋಗ್ಬಿಟ್ಟಿದೆ ಮರ್ಯಾದೆ. ಇನ್ನು ಯಾರಿಗೂ ನಿಮ್ಮ ಚಪ್ಪಾಳೆ ಮೇಲೆ ಮರ್ಯಾದೆ ಇಲ್ಲ, ನಂಬಿಕೆ ಇಲ್ಲ, ಏನೂ ಇಲ್ಲ. ನಿಮ್ಮ ಮನಸ್ಸಲ್ಲಿ ಹುಟ್ಟಿದ್ರೆ ಮತ್ತೆ ಕೊಡ್ಬೇಕಪ್ಪ ನೆಕ್ಸ್ಟ್ ಸೀಸನ್ಗೆ ಅಂತ ಹುಟ್ಟಿದ್ರೆ ಕರೆಕ್ಟಾಗಿ ಕೊಡಬೇಕು. ಇಲ್ಲ ನಿಮ್ಮ ಕೆಲಸ ಎಷ್ಟೈತೆ ನಿರೂಪಣೆ ಮಾಡ್ಬಿಟ್ಟು ಹೋಗ್ತಾ ಇರಬೇಕು. ಓಕೆ.